ದೆಹಲಿಯಲ್ಲೂ ಮಾತಾಡಿದ್ರು, ಬೆಂಗಳೂರಿನಲ್ಲೂ ಮಾತಾಡಿದ್ರು. ಅರ್ಧಕ್ಕರ್ಧ ಸಚಿವರ ಬದಲಾವಣೆಯಾಗುತ್ತೆ ಅಂದರು. ಸಿದ್ದರಾಮಯ್ಯನವರಿಗೆ ಬೇಕಾಗಿರುವುದು ಅದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಸಚಿವ ಸಂಪುಟ ಪುನರ್ರಚನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಆದರೆ ಅಧಿಕಾರ ಹಸ್ತಾಂತರ, ಅಧಿಕಾರ ಬದಲಾವಣೆಯ ಮಾತೇ ಬರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಅದು ಬೇಕಾಗಿಲ್ಲ. ನಥಿಂಗ್ ಡೂಯಿಂಗ್. ಅವರು ಸಚಿವ ಸಂಪುಟ ಪುನರ್ರಚನೆಗೆ ತಮ್ಮದೊಂದು ಅಡ್ಡಗಾಲು ಹಾಕ್ಕೊಂಡೇ ಕೂತ್ಕೊಂಡಿದ್ದಾರೆ. ಈಗ ಯಾಕೆ ಮಾಡ್ತೀರಿ ಅದನ್ನು? ನಾನು ಸಿ ಎಂ ಆದಮೇಲೆ ನನಗೆ ಬೇಕಾದಂತೆ ಸಚಿವ ಸಂಪುಟ ಮಾಡಿಕೊಳ್ತೀನಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಅಕ್ಟೋಬರು ಒಂದು ರೀತಿ ನವೆಂಬರ್ಗೆ ತಯಾರಿ ಅನ್ನುವ ರೀತಿಯಲ್ಲಿ ಹೋಗುತ್ತೇನೋ. ದೆಹಲಿ ಯಾತ್ರೆಗಳಾಗ್ತವೆ. ಹೈಕಮಾಂಡ್ನ ಮುಂದೆ ಮಧ್ಯಮ ಮಾರ್ಗ ಯಾವುದಾದ್ರೂ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ವಿ. ಇದೆರಡೂ ಬೇಡ ಅನ್ನೋದಾದರೆ ಕೆ ಎನ್ ರಾಜಣ್ಣ ಅವರೊಬ್ಬರು ರಾಜೀನಾಮೆ ಕೊಟ್ಟಿದ್ದಲ್ಲ, ವಜಾ ಮಾಡಿದ್ರಲ್ಲ ಸಚಿವ ಸಂಪುಟದಿಂದ. ಅವರ ಜಾಗಕ್ಕೆ ರಾಜೀನಾಮೆ ಕೊಟ್ಟಿರುವ ಶಾಸಕ ನಾಗೇಂದ್ರರನ್ನು ತಗೊಂಡು ಇಷ್ಟೇ ಈಗ ಹೀಗೆ ನಡೆಸ್ಕೊಂಡು ಹೋಗಿ ಅಂತ ಹೇಳಬಹುದು. ಹಂಗೆ ಒಂದು ವೇಳೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೋತಾರ? ಗೊತ್ತಿಲ್ಲ. ಕೂತ್ಕೊಳ್ಳೋದಿಲ್ಲ ಅಂತ ಈಗಲೇ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಸಿದ್ದರಾಮಯ್ಯ ಬಣದವ್ರು ಹೇಳಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ.